ನಮಸ್ಕಾರ ಸ್ನೇಹಿತರೆ, ಗ್ರೇಟ್ ಭಾರತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ಟಾಟಾ IPLನ RCB ಕಪ್ ಗೆಲ್ಲುತ್ತಾ ನೋಡ್ಕೊಳ್ಳೋಣ ಬನ್ನಿ. ಹೌದು ಫ್ರೆಂಡ್ಸ್, RCB ಕಪ್ ಗೆಲ್ಲುವ ಸಾಧ್ಯತೆ ತುಂಬ ಹೆಚ್ಚು ಇದೆ. 18 ವರ್ಷದ ಕನಸು ಈಗ ನನಸಾಗುತ್ತಾ ನೋಡಿಕೊಳ್ಳೋಣ. ಈ ವರ್ಷ IPL ವೇಳಾಪಟ್ಟಿಯಲ್ಲಿ RCBಯು ತುಂಬ ಮೇಲೆ ಇದೆ. ಆದ ಕಾರಣ ಕಪ್ ಗೆಲ್ಲುವ ಸಾಧ್ಯತೆ ತುಂಬ ಹೆಚ್ಚು ಇದೆ. RCBಯ ಕ್ಯಾಪ್ಟನ್ ಆದಂತಹ ರಜತ್ ಪಟಿದಾರ್ ಅವರು ಈಗ ಕ್ಯಾಪ್ಟನ್ವನ್ನು ವಹಿಸುತ್ತಿದ್ದಾರೆ. ಈ ವರ್ಷ IPLನ RCB ತಂಡವು ಎಲ್ಲ ಆಟಗಾರರು ತುಂಬ ಚೆನ್ನಾಗಿ ಆಟವನ್ನು ಆಡುತ್ತಿದ್ದಾರೆ. ಹಾಗೆಯೇ ಫೈನಲ್ನಲ್ಲಿ ಕೂಡ ಹೀಗೆ ಆಡುತ್ತಾರೆ. ಅದರಲ್ಲಿ ಟಿಮ್ ಡೇವಿಡ್ ಕೂಡ ಅವರು ತುಂಬ ಚೆನ್ನಾಗಿ ಆಡುತ್ತಿದ್ದಾರೆ. ಅದಕ್ಕೆ ಈ ವರ್ಷ ಕಪ್ ಗೆಲ್ಲುವ ಸಾಧ್ಯತೆ ತುಂಬ ಹೆಚ್ಚು ಇದೆ. ಬೌಲಿಂಗ್ದಲ್ಲಿ ಹೇಳೋದಾದರೆ ಹೇಜಲ್ವುಡ್ ಅವರು ತುಂಬ ವಿಕೆಟನ್ನು ತೆಗೆದಿದ್ದಾರೆ. RCB ಕಿಂಗ್ ಆದಂಥ ವಿರಾಟ್ ಕೊಹ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಆಡುತ್ತಿದ್ದಾರೆ. ಹೀಗೆ ಅದನ್ನು ಕಂಟಿನ್ಯೂ ಕೂಡ ಮಾಡುತ್ತಾರೆ. ವಿರಾಟ್ ಕೊಹ್ಲಿ ಅವರು T20ಯಲ್ಲಿ ವಿಶ್ವದ ಕಪ್ಪನ್ನು ತಂದುಕೊಟ್ಟು ಈಗ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ದುಃಖದ ಸಂಗತಿಯಾಗಿದೆ. ವಿರಾಟ್ ಕೊಹ್ಲಿ ಅವರು ಇನ್ನೂ 2 ವರ್ಷ ಆಡಿದರೆ ತುಂಬ ಚೆನ್ನಾಗಿ ಇರ್ತಿತ್ತು. ಆದರೆ ಏನೋ ಗೊತ್ತಿಲ್ಲ, ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ದುಃಖದ ಸಂಗತಿಯಾಗಿದೆ. ವಿರಾಟ್ ಕೊಹ್ಲಿ ಅವರು 18 ವರ್ಷದಿಂದ ಬೇರೆ ತಂಡದಲ್ಲಿ ಆಡಿಲ್ಲ. ಒಂದೇ ತಂಡದಲ್ಲಿ ಸತತವಾಗಿ 18 ವರ್ಷಗಳ ಕಾಲ ಆಡಿದ ವ್ಯಕ್ತಿ ಅಂದರೆ ಅದು ವಿರಾಟ್ ಕೊಹ್ಲಿ ಮಾತ್ರ. ಅವರು 18 ವರ್ಷಗಳ ಕಾಲ ಶ್ರಮ ಪಟ್ಟಿದ್ದಕ್ಕೆ ಈ ವರ್ಷ ನನಸಾಗುವ ಟೈಮ್ ಬಂದಿದೆ ಎಂದು ಹೇಳುತ್ತೇವೆ. ಇನ್ನೊಂದು ಖುಷಿ ವಿಚಾರ ಏನೆಂದರೆ RCBಯು ಸತತವಾಗಿ 5 ಪಂದ್ಯಗಳನ್ನು ಗೆಲ್ಲುತ್ತಾ ಟಾಪ್ನಲ್ಲಿ ಈಗ ಕೂತಿದ್ದಾರೆ ಎಂದು ಹೇಳುತ್ತೇವೆ. RCBಯು ಫೈನಲ್ನಲ್ಲಿ GT ಜೊತೆ ಆಡುತ್ತೇವೆ ಎಂದು ಹೇಳಬಹುದು. ಇನ್ನೊಂದು ಖುಷಿಯ ವಿಚಾರ ಏನೆಂದರೆ ಹೇಜಲ್ವುಡ್ ಅವರು ಇಂಜುರಿಯಾಗಿದ್ದರು. ಈಗ ಮತ್ತೆ RCB ತಂಡಕ್ಕೆ ಮತ್ತೆ ಮರಳಿ ಆಡಲಿದ್ದಾರೆ. ಇದೊಂದು ತುಂಬ ಖುಷಿಯ ವಿಚಾರ ಎಂದು ಹೇಳುತ್ತೇವೆ. ಶೆಫರ್ಡ್ ಅವರು ಕೂಡ ತುಂಬ ಚೆನ್ನಾಗಿ ಆಡಲಿದ್ದಾರೆ. RCBಯ 11 ಜನ ತುಂಬ ಚೆನ್ನಾಗಿ ಆಡುತ್ತಿದ್ದಾರೆ. ಅದಕ್ಕೆ ಈ ಸಲ ಕಪ್ ಗೆಲ್ಲುವ ತುಂಬ ಸಾಧ್ಯತೆ ಇದೆ ಎಂದು ಹೇಳುತ್ತೇವೆ. RCBಯು ಪ್ರತಿ ವರ್ಷ ಜೂನ್ 5ರಂದು ಹಸಿರು ಜರ್ಸಿಯನ್ನು ಹಾಕುತ್ತಾರೆ. ಏಕೆಂದರೆ ನಮ್ಮ ಪರಿಸರ ಉಳಿಸಲು ಹಾಕುತ್ತಾರೆ. RCBಯ ಬ್ಯಾಟ್ ಕೋಚರ್ ಆದಂಥ DK ಅವರು ತುಂಬ ಸಪೋರ್ಟನ್ನು ಮಾಡುತ್ತಿದ್ದಾರೆ RCBಗೆ. ಅದೊಂದು ತುಂಬ ಖುಷಿಯ ವಿಚಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.